ಹಾಯ್ ಹಲೋ ಎವ್ರಿವನ್ ನಮಸ್ತೆ. ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸಲ್ಲಿ ನಾನು ಆಲ್ರೆಡಿ ನಿಮಗೆ ನಿನ್ನೆ ತಿಳಿಸಿದ್ದೀನಿ ಏನು ಅಂತಂದರೆ ಇದು 7ನೇ ತರಗತಿದು. ಸೊ ಇಲ್ಲಿ ಕೂಡ ನಿಮಗೆ ಟೈಟಲಲ್ಲಿ ನೀವು ನೋಡ್ತಾ ಇದ್ದೀರಿ 7ನೇ ತರಗತಿಯ ಒಂದು ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ನಾನು ಅದರಲ್ಲೂ ಕೂಡ ಪಾರ್ಟ್ 1 ಇದು. ಸೊ ಅದರಲ್ಲಿ ನಾನು ಮೊದಲನೇ ಅಧ್ಯಾಯವನ್ನು ತೆಗೆದುಕೊಳ್ತಾ ಇದ್ದೀನಿ, ಜಗತ್ತಿನ ಪ್ರಮುಖ ಘಟನೆಗಳು ಅಂತಕ್ಕಂಥದ್ದು. ಸೊ ಇದರಲ್ಲಿ ಆಗಲೇ ನಾನು ಧರ್ಮಗಳ ಬಗ್ಗೆ ಬರುತ್ತೆ. ಓಕೆ, ಅದರಲ್ಲಿ ಕ್ರೈಸ್ತ ಧರ್ಮ ಮತ್ತು ಇನ್ನೊಂದು ಯಾವ್ದು ಬರುತ್ತೆ, ಇಸ್ಲಾಂ ಧರ್ಮ ಅಂತಕ್ಕಂಥದ್ದು. ಕ್ರೈಸ್ತ ಧರ್ಮದ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡಿದ್ದೀನಿ. ಅದರಲ್ಲಿ ನೀವು ಕ್ರೈಸ್ತ ಧರ್ಮದ ಬಗ್ಗೆ ಯಾರೆಲ್ಲ ಇನ್ನೂ ಕೂಡ ಕ್ಲಾಸ್ ಕೇಳಿಲ್ಲ ಅವರು ಅದನ್ನು ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಶುರು ಮಾಡ್ತೀನಿ. ಶುರು ಮಾಡೋದ್ರ ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸೊ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಅಥವಾ ಕ್ಲಾಸ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಓಕೆನಾ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದಾರೋ ಅಥವಾ ತಯಾರಿಯನ್ನು ನಡೆಸ್ತಾ ಇದ್ದಾರೋ ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿರಿ. ಆದಷ್ಟು ನೀವು ನಮ್ಮ ಒಂದು ಚಾನಲ್ದ ಪ್ಲೇ ಲಿಸ್ಟಲ್ಲಿ, ಓಕೆನಾ, ಪ್ಲೇ ಲಿಸ್ಟ್ಗೆ ಹೋಗಿ ವಿಸಿಟ್ ಮಾಡಿ ನಿಮಗೆ ಇಷ್ಟವಾದಂತಹ ನಿಮಗೆ ಬೇಕಾದಂತಹ ಪ್ರತಿಯೊಂದು ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಆಗಿರ್ಬೋದು ಪ್ರತಿಯೊಂದ್ರದ್ದು ವಿಡಿಯೋ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಖಂಡಿತ ನೋಡಿ ಇನ್ಫಾರ್ಮೇಷನನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಇಸ್ಲಾಂ ಧರ್ಮದ ಬಗ್ಗೆ ನೋಡ್ತಾ ಹೋಗೋಣ. ಕ್ರೈಸ್ತ ಧರ್ಮದ ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೀನಿ, ಸೊ ಒಂದ್ಸರಿ ಅದನ್ನು ನೋಡ್ಕೊಳ್ರಿ. ಓಕೆ, ಇಸ್ಲಾಂ ಧರ್ಮದ ಬಗ್ಗೆ ನಾವು ನೋಡ್ತಾ ಹೋದರೆ ಸೊ ಸೆಕೆಂಡ್ ಬರ್ತಕ್ಕಂತಹ ರಿಲಿಜನ್ ಅಥವಾ ಧರ್ಮ ಅಂತಂದರೆ ಕ್ರೈಸ್ತ ಧರ್ಮದ ನಂತರ ಬರ್ತಕ್ಕಂಥದ್ದು ಇಸ್ಲಾಂ ಧರ್ಮ ಅಂತ ಹೇಳ್ತೀವಿ. ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರು. ನಿಮಗೆ ಸಿಂಗಲ್ ಕ್ವಶನ್ ಆಗಿ ಕೂಡ ನಿಮಗೆ ಇದು ಬರಬಹುದು, ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅಂತ ಬರ್ಬೋದು. ಓಕೆನಾ, ಮಹಮ್ಮದ್ ಪೈಗಂಬರರು ಯಾರು ಹೇಳ್ರಿ, ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರಾಗಿರ್ತಾರೆ. ಹಾಗೆ ಇವರೇ ಏನಾಗ್ತಾರೆ, ಈ ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಆಗ್ತಾರೆ ಅಂತಕ್ಕಂಥದ್ದು. ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಇಸ್ಲಾಂ ಧರ್ಮ ಅಂದರೆ ಏನು, ಇಸ್ಲಾಂ ಧರ್ಮದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಬರೀರಿ ಅಂತ ಅಂದರೆ ಸೊ ನೀವು ಇಸ್ಲಾಂ ಧರ್ಮ ಅಂತ ಅಂದರೆ ಸೊ ಇಸ್ಲಾಂ ಧರ್ಮದ ಸ್ಥಾಪಕರು ಬಂದು ಮಹಮ್ಮದ್ ಪೈಗಂಬರರು, ಜೊತೆಗೆ ಆ ಒಂದು ಧರ್ಮದ ಕೊನೆಯ ಪ್ರವಾದಿ ಅಂತ ಕೂಡ ನಾವು ಇಸ್ಲಾಂ ಧರ್ಮವನ್ನು ಕರಿತೀವಿ. ಹಾಗಾದರೆ ಮಹಮ್ಮದ್ ಪೈಗಂಬರರು ಎಲ್ಲಿ ಜನಿಸಿದರು ಅಂತ ಅಂದರೆ ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು ಅಂತಕ್ಕಂಥದ್ದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹಾಗಾದರೆ ಪೈಗಂಬರ ಅಂದರೆ ಯಾರು? ಪೈಗಂಬರ ಅಂತಂದರೆ ದೇವರ ಸಂದೇಶವನ್ನು ಸಾರುವವನು ಅಂತ ಕರಿತೀವಿ. ಏನ್ರಿ, ಪೈಗಂಬರ್ ಮಹಮ್ಮದ್ ಅಂತಕ್ಕಂಥದ್ದು ಅವರ ಹೆಸರು. ಪೈಗಂಬರ ಅಂದರೆ ದೇವರ ಒಂದು ಸಂದೇಶವನ್ನು ಸಾರುವವನೇ ಮಹಮ್ಮದ್ ಪೈಗಂಬರ್ ಅಂತ ನಾವು ಕರಿತೀವಿ. ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಬರಬಹುದು. ಪೈಗಂಬರ್ ಇದರ ಅರ್ಥವನ್ನು ತಿಳಿಸಿ ಅಂತ ಬರ್ಬೋದು. ಸೊ ಅಂದರೆ ದೇವರ ಸಂದೇಶವನ್ನು ಸಾರುವವನೇ ಪೈಗಂಬರ್ ಅಂತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಜೊತೆಗೆ ಬರ್ತಕ್ಕಂಥದ್ದು ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳು ಇದ್ದವು, ಅವುಗಳಲ್ಲಿ ಒಗ್ಗಟ್ಟು ಇರಲಿಲ್ಲ. ಹಾಗಾದರೆ ನೋಡ್ರಿ, ಅರಬ್ ದೇಶದಲ್ಲಿ ಸಾಕಷ್ಟು ಪಂಗಡಗಳು ಇರೋದನ್ನು ನಾವು ಗಮನಿಸ್ತೀವಿ, ಚಿಕ್ಕ ಪುಟ್ಟ ಪಂಗಡಗಳು ಇರೋದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಅಲ್ಲಿ ಒಗ್ಗಟ್ಟು ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಓಕೆನಾ. ಹಾಗಾದರೆ ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಸಾಕಷ್ಟು ಪಂಗಡಗಳು ಇದ್ವು, ಚಿಕ್ಕ ಪುಟ್ಟ ಇದ್ವು. ಸೊ ಅದರಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಎಲ್ಲೇ ಹೋದರೂ ನಮಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥದ್ದು ನೆನಪಿನಲ್ಲಿ ಇರಬೇಕು. ಸೊ ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಒಗ್ಗಟ್ಟಿನಲ್ಲಿ ಇರಬೇಕು. ಅಂದಾಗ ಏನಾಗುತ್ತೆ, ಆ ಒಂದು ಜನತೆಗಾಗಿರಬಹುದು, ಸೊ ಸುತ್ತಲಿ ಇರ್ತಕ್ಕಂತಹ ಜನತೆಗಾಗಿರ್ಬೋದು ಒಂದು ಒಳ್ಳೆತನ ಇರೋದನ್ನು ನಾವು ಗಮನಿಸ್ತೀವಿ. ಓಕೆನಾ. ಮೆಕ್ಕದಲ್ಲಿದ್ದಂತಹ ಕಾಬಾ ಮಂದಿರ ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಮೆಕ್ಕದಲ್ಲಿ ಇರ್ತಕ್ಕಂತಹ ಕಾಬಾ ಮಂದಿರ ಅತ್ಯಂತ ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಇದು ಕೂಡ ಯಾತ್ರಾ ಕ್ಷೇತ್ರ. ಇಸ್ಲಾಂ ಧರ್ಮದ ದೊಡ್ಡದಾದಂತಹ ಯಾತ್ರಾ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಮೆಕ್ಕದಲ್ಲಿ ಇರ್ತಕ್ಕಂತಹ ಕಾಬಾ ಮಂದಿರ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆನಾ. ಹಾಗಾದರೆ ಕಾಬಾ ಮಂದಿರ ಅಂದರೆ ಏನು ಅಂತ ಕೇಳ್ಬೋದು. ಸೊ ಇದು ಮೆಕ್ಕದಲ್ಲಿ ಇರ್ತಕ್ಕಂತಹ ದೊಡ್ಡದಾದಂತಹ ಯಾತ್ರಾ ಕ್ಷೇತ್ರ ಆಗಿರುತ್ತೆ. ಯಾರ್ದು? ಇಸ್ಲಾಂ ಧರ್ಮದವ್ರದ್ದು ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಹಾಗೆಯೇ ಇಲ್ಲಿ ಏನಾಗಿತ್ತು ಅಂತಂದರೆ ವಿಗ್ರಹವನ್ನು ಆರಾಧನೆ ಮಾಡ್ತಕ್ಕಂತಹ ರೂಢಿ ಇಲ್ಲಿ ಇತ್ತು ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಇಲ್ಲಿ ವಿಗ್ರಹ ಆರಾಧನೆಯನ್ನು ರೂಢಿ ಮಾಡ್ತಾಯಿದ್ರು. ಅಂದರೆ ವಿಗ್ರಹವನ್ನು ಇಟ್ಕೊಂಡು, ಅಂದರೆ ಇಂತಿಂಥ ದೇವ್ರದ್ದು ವಿಗ್ರಹವನ್ನು ಇಟ್ಕೊಂಡು ಆರಾಧನೆ ಮಾಡ್ತಕ್ಕಂಥ ರೂಢಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಹಿಂದೂ.
ಅಂದರೆ ಹಿಂದೆ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರವಾದಿ ಮಹಮ್ಮದ್ ಅವರ ಜೀವನ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಾವು ಇಸ್ಲಾಂ ಧರ್ಮದ ಒಂದು ಪ್ರಮುಖರು ಅಥವಾ ಕೊನೆಯ ಪ್ರವಾದಿ ಅಂತ ಏನು ಕರಿತೀವಿ, ಸೊ ಮಹಮ್ಮದ್ ಪೈಗಂಬರದ್ದು ಅವರ ಒಂದು ಜೀವನ ಹೇಗಿತ್ತು ಅಂತ ನೋಡೋದಾದರೆ, ಮಹಮ್ಮದ್ ಪೈಗಂಬರ್ ಅವರ ತಂದೆಯ ಹೆಸರು ಬಂದು ಅಬ್ದುಲ್ಲಾ ಆಗಿರತ್ತೆ. ಓಕೆನಾ. ನಿಮ್ಗೆ ಯಾವ ಥರ ಕ್ವಶನ್ ಬರ್ಬೋದು ಅಂದರೆ, ಮಹಮ್ಮದ್ ಪೈಗಂಬರರ ತಂದೆ ತಾಯಿಯ ಹೆಸರೇನು ಅಥವಾ ಅವರ ಜೀವನವನ್ನು ಕುರಿತಾಗಿ ಬರೆಯಿರಿ ಅಂತ ಬರಬಹುದು. ತಂದೆ ತಾಯಿ ಹೆಸರು ಕೇಳಿದರೆ ನಿಮಗೆ ಇವನ್ 2 ಮಾರ್ಕ್ಸಿಗೆ ಕೇಳಬಹುದು. ಓಕೆನಾ. ಅವರ ಪ್ಲೇಸ್ ಆಗಿರ್ಬೋದು ಮತ್ತು ಪೇರೆಂಟ್ಸ್ ಬಗ್ಗೆ. ಸೊ ಅವ್ರ ಜೀವನವನ್ನು ಕುರಿತು ಬರೀರಿ ಅಂತಂದರೆ ನಿಮ್ಗೆ ಹೆಚ್ಚಿಗೆ 3 to 4 ಮಾರ್ಕ್ಸಿಗೆ ಕೇಳಬಹುದು. ಓಕೆನಾ. ಮಹಮ್ಮದರ ತಂದೆ ಬಂದು ಅಬ್ದುಲ್ಲಾ ಆಗಿರ್ತಾರೆ, ಜೊತೆಗೆ ತಾಯಿ ಬಂದು ಅಮೀನಾ ಆಗಿರ್ತಾರೆ. ಅಂದರೆ ಅಬ್ದುಲ್ಲಾ ಮತ್ತು ಅಮೀನಾ ಅವರ ಮಗನಾಗಿ ಮಹಮ್ಮದ್ ಪೈಗಂಬರರು ಜನನ ಆಗ್ತಾರೆ. ಅವರು ಹುಟ್ಟುವುದಕ್ಕಿಂತ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದರು. ನೋಡ್ರಿ, ಹಾಗಾದರೆ ಅವರು ತಮ್ಮ ತಾಯಿಯ ಗರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ತಂದೆಯನ್ನು ಕಳೆದುಕೊತಾರೆ ಅಂತಕ್ಕಂಥದ್ದು. ಪ್ರಾರಂಭದಲ್ಲಿ ಏನಾಗುತ್ತೆ, ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು ಅಂತಕ್ಕಂಥದ್ದು. ಅಂದರೆ ಹಾಗೆ ಕುಳಿತುಕೊಳ್ಳುವುದರ ಬದಲಾಗಿ ಅವರ ಒಂದು ಏನು ಚಿಕ್ಕದಾದಂತಹ ವ್ಯಾಪಾರ ಇತ್ತಲ್ವ, ಸೊ ಅದರಲ್ಲಿ ಅವರು ಕೂಡ ಏನಾಗ್ತಾ ಇದ್ರು, ಪಾಲುದಾರರಾಗ್ತಾ ಇದ್ರು. ಅವ್ರಿಗೂ ಕೂಡ ಒಂದು ಸ್ವಲ್ಪ ತಮ್ಮ ಕೈಯಿಂದ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಇಲ್ಲಿ ತಿಳಿದು ಬರುತ್ತೆ. ಮುಂದೆ ಏನಾಗುತ್ತೆ, ಖದೀಜಾ ಅಂತಕ್ಕಂತಹ ವಿಧವೆಯೊಬ್ಬಳನ್ನು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ನೋಡ್ರಿ, ಹಾಗಾದರೆ ಇವರು ಏನು ಚಿಕ್ಕಪ್ಪನ ವ್ಯಾಪಾರದಲ್ಲಿ ಸ್ವಲ್ಪ ಸಹಾಯ ಮಾಡಲಿಕ್ಕೆ ತೊಡಗಿದ್ರಲ್ವಾ, ಸೊ ಅದೇ ರೀತಿಯಲ್ಲಿ ಅನುಭವ ಆದ ನಂತರ ಏನು ಮಾಡ್ತಾರೆ, ಖದೀಜಾ ಅಂತಕ್ಕಂತಹ ವಿಧವೆ ಮಹಿಳೆ, ಓಕೆ, ಇವರು ತಮ್ಮ ಒಂದು ವ್ಯಾಪಾರಕ್ಕೆ, ಅಂದರೆ ನಾವಿವಾಗ ಬೇರೆಯೊಬ್ಬರನ್ನ ನೇಮಕ ಮಾಡ್ತೀವಲ್ವಾ ಮುಂದುವರ್ಸ್ಕೊಂಡು ಹೋಗಲಿ ಅಂತ, ಸೊ ಆ ರೀತಿ ಅವ್ರು ಏನು ಮಾಡ್ತಾರೆ, ತಮ್ಮ ಒಂದು ವ್ಯಾಪಾರದ ಪ್ರತಿನಿಧಿಯಾಗಿ ಇವರ ನೀತಿ ನಿಷ್ಠೆಯನ್ನು ನೋಡಿಕೊಂಡು ಅವರನ್ನು ನೇಮಕ ಮಾಡ್ತಾಳೆ. ಅದೇ ರೀತಿ ದಿನ ಕಳೆದಂತೆ ಕ್ರಮೇಣವಾಗಿ ಏನಾಗುತ್ತೆ, ಮಹಮ್ಮದರ ಒಂದು ಸರಳತೆ ಆಗಿರಬಹುದು, ಅವರ ಪ್ರಾಮಾಣಿಕತೆ ಆಗಿರ್ಬೋದು, ಅದನ್ನು ನೋಡಿಕೊಂಡು ಮೆಚ್ಕೊಂಡು ಅವಳು ಏನು ಮಾಡ್ತಾಳೆ, ಅವರನ್ನು ಇಷ್ಟಪಟ್ಟು ಅವರನ್ನು ಮದುವೆ ಆಗ್ತಾಳೆ ಅಂತಕ್ಕಂಥದ್ದು. ಹಾಗಾದರೆ ಮಹಮ್ಮದ್ ಪೈಗಂಬರರು ಖದೀಜಾ ಅಂತಕ್ಕಂತಹ ಮಹಿಳೆಯನ್ನು ಮದುವೆ ಆಗ್ತಾರೆ ಅನ್ನೋದು ನಮಗಿಲ್ಲಿ ತಿಳಿದು ಬರುತ್ತೆ. ಅದೇ ರೀತಿ ತಮ್ಮ ಒಂದು 40ನೆಯ ವಯಸ್ಸಿನಲ್ಲಿ, ಯಾರು ಮಹಮ್ಮದ್ ಪೈಗಂಬರರು ತಮ್ಮ ಒಂದು 40ನೆಯ ವಯಸ್ಸಿನಲ್ಲಿ ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ, ನೋಡ್ರಿ, ಹೀರಾ ಅಂತಕ್ಕಂಥದ್ದು ಒಂದು ಗುಹೆ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ನಿರತರಾಗಿರ್ತಾರೆ. ಇವರಿಗೆ ಪ್ರವಾದಿತ್ವ ದೊರೆಯುತ್ತೆ, ಪ್ರವಾದಿ ಅಂತಕ್ಕಂಥದ್ದು ಇವರಿಗೆ ದೊರೆಯುತ್ತೆ. ಈ ಸಂದೇಶಗಳನ್ನು ಒಳಗೊಂಡಂತಹ ಗ್ರಂಥವನ್ನು ನಾವು ಖುರಾನ್ ಅಂತ ಕರಿತೀವಿ. ಇದು ಯಾವ ಭಾಷೆ ಒಳಗದ ಅಂತಂದ್ರೆ ಅರಬಿಕ್ ಭಾಷೆಯಲ್ಲಿ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸ್ತೀವಿ. ಓಕೆನಾ. ಕುರಾನ್ ಅಂತಕ್ಕಂಥದ್ದು ಅರಬಿಕ್ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಪ್ರವಾದಿ ಮಹಮ್ಮದ್ ಅಂತ ಯಾಕೆ ಕರೀತಾರೆ ಅಂದರೆ, ಅವರು ಪ್ರವಾದಿತ್ವವನ್ನು ಪಡೆದುಕೊಳ್ತಾರೆ. ಯಾವುದ್ರ ಮುಖಾಂತರ, ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ನಿರತರಾದಂತಹ ಸಂದರ್ಭದೊಳಗೆ ಇವರಿಗೆ ಪ್ರವಾದಿತ್ವ ದೊರೆಯುತ್ತಾ. ಓಕೆ, ಹಾಗಾಗಿ ಇಲ್ಲಿ ಅವ್ರಿಗೆ ಪ್ರವಾದಿತ್ವ ದೊರೆತು ಎಲ್ಲ ಕುರಾನನ್ನು ಬರೀತಾರೆ ಅರೇಬಿಕ್ ಭಾಷೆಯಲ್ಲಿ ಅಂತಕ್ಕಂಥದ್ದು ತಿಳಿದು ಬರ್ತಾ ಹೋಗುತ್ತೆ. ಜೊತೆಗೆ ಬಂದರೆ ಇಲ್ಲಿ ಕೋಷ್ಟಕದಲ್ಲಿ ಒಂದು ಮಾಹಿತಿ ಇದೆ ನೋಡಿ, ಇಸ್ಲಾಂ ಪದದ ಅರ್ಥ. ಇಸ್ಲಾಂ ಪದದ ಅರ್ಥವನ್ನು ತಿಳಿಸಿ ಅಂತ ಕೊಡ್ಬೋದು. ಅದರ ಅರ್ಥ ಬಂದು ಶಾಂತಿ ಮತ್ತು ಶರಣಾಗತಿ ಅಂತ ನಾವು ತಿಳ್ಕೊಳ್ತೀವಿ. ಓಕೆನಾ. ಯಾವುದ್ರಿ, ಶಾಂತಿ ಮತ್ತು ಶರಣಾಗತಿ ಅಂತಕ್ಕಂಥದ್ದು ಇಸ್ಲಾಂ ಧರ್ಮದ ಪದದ ಅರ್ಥ ಆಗತ್ತೆ. ಓಕೆ, ಹಾಗಾದರೆ ಮುಸ್ಲಿಂ ಅಂದರೆ ಏನು? ಮುಸ್ಲಿಂ ಅಂದರೆ ದೇವರಿಗೆ ಶರಣಾದವರು ಅಂತ ಹೇಳ್ತೀವಿ. ಇದು ಕೂಡ ಸುಮಾರು ಬಾರಿ ಎಕ್ಸಾಮಿಗೆ ಬಂದದ ರೀ, ಲಕ್ಷ್ಯ ಕೊಡ್ಬೇಕು ನೀವು. ಸೊ ಇಸ್ಲಾಂ ಅಂದ್ರೆ ಏನು, ಮುಸ್ಲಿಂ ಅಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಹಾಗಾದರೆ ಇಸ್ಲಾಂ ಪದದ ಅರ್ಥ ಅಂತಂದರೆ ಶಾಂತಿ, ಶರಣಾಗತಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ರಿ. ಮುಸ್ಲಿಂ ಅಂದರೆ ಏನು, ದೇವರಿಗೆ ಶರಣಾದವರಿಗೆ ನಾವು ಮುಸ್ಲಿಂ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ಆ ಟಿನಲ್ಲಿ ಕೂಡ ನಿಮಗೆ 2 or 3 ಟೈಮ್ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ರಿ. ಯಾವುದು ನಾವು ಮೋಸ್ಟ್ ಈಸಿ ಅಂತ ಅನ್ಕೊತೀವಿ, ಎಕ್ಸಾಮ್ ಟೈಮ್ ಒಳಗೆ ಅದು ನಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಅಂತ ಅನಿಸುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದು ಅವ್ರು ಹೇಳ್ತಕ್ಕಂಥದ್ದು. ಇವಾಗ ಯಾರೇ ಏನು ಹೇಳಿದ್ರು ನಾವು ನಂಬಿಡ್ತೀವ? ಇಲ್ಲ. ಸೊ ಯಾರಾದರೂ ನಮಗೆ ಒಳ್ಳೆಯದನ್ನು ಹೇಳಿದಾಗ ಮಾತ್ರ ನಾವು ಅದನ್ನು ಸ್ವಲ್ಪ ಏನು ಮಾಡ್ತೀವಿ, ವಿಚಾರ ಮಾಡಿ ಸರಿ ಅನಿಸಿದ್ರೆ ಮಾತ್ರ ಒಪ್ಕೊಳ್ತೀವಿ. ಅದೇ ರೀತಿ ಇಲ್ಲಿ ಏನಾಗುತ್ತೆ, ಸುಮಾರು ಜನರು ಅವರ ಒಂದು ಅನುಯಾಯಿಗಳು ಅವ್ರಿಗೆಲ್ಲ ಸರಿ ಅಂತ ಏನು ಅನಿಸುತ್ತಲ್ಲ ಅದನ್ನು ಒಪ್ಕೊಂಡು ಅವರಿಗೆ ಅನುಯಾಯಿಗಳ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಆ ಕಾಲದ ಒಂದು ಧಾರ್ಮಿಕ
ಒಂದು ಆಚಾರ ವಿಚಾರಗಳನ್ನು ಅವ್ರು ಏನು ಮಾಡ್ತಾರೆ, ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಏನಾಗುತ್ತೆ, ಬೆಳೀಲಿಕ್ಕೆ ಶುರುವಾಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಏನಾಗುತ್ತೆ, ಅವರು ಮೆಕ್ಕದಿಂದ ಮದಿನಾ ನಗರಕ್ಕೆ ಹೋಗಬೇಕಾಗತ್ತೆ. ಪ್ರವಾದಿಯವರು ಮೆಕ್ಕದಿಂದ ಮದಿನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜರಾ ಶಕೆ ಆರಂಭವಾಗಿದ್ದು ಅಂತ ಹೇಳ್ತಾರೆ. ಹಿಜರಾ ಬಗ್ಗೆ ನೀವು ಕೇಳಿರಬಹುದು. ಹಿಜರಾ ಶಕೆ ಯಾವಾಗ ಆರಂಭ ಆಯಿತು ಅಂತ ಅಂದರೆ, ಮೆಕ್ಕಾದಿಂದ ಮದಿನಾಕ್ಕೆ ಹೋಗ್ತಾರೆ ಯಾರು, ಪೈಗಂಬರರು. ಸೊ ಇವರು ಹೋದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಆ ವರ್ಷದಿಂದಲೇ ಏನಾಗುತ್ತೆ, ಮುಸಲ್ಮಾನರ ಒಂದು ಹಿಜ್ರಾ ಶಕೆ ಅಂತಕ್ಕಂಥದ್ದು ಆರಂಭ ಆಗ್ತಾ ಹೋಗುತ್ತೆ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ನೋಡ್ರಿ. ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ತೊಡಗುತ್ತೆ. ಓಕೆನಾ. ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕೆ ಮಾಡಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಇಲ್ಲಿ ಬೆಳೆಯುತ್ತೆ. ಅಂದರೆ ಇವಾಗ ಏನೋ ಸ್ವಲ್ಪ ತಪ್ಪಿರ್ತಕ್ಕಂಥದ್ದನ್ನು ನಾವು ತಪ್ಪು ಅಂತ ಹೇಳಿದರೆ ಜನ ಅದನ್ನು ಒಪ್ಕೊಳ್ಬೇಕು. ಅದು ಬಿಟ್ಟು ತಪ್ಪನ್ನು ತಪ್ಪು ಅಂತ ಒಪ್ಕೊಳ್ದೆ ಅದರ ವಿರುದ್ಧ ಮಾತಾಡ್ತಾ ಹೋದರೆ ಏನಾಗುತ್ತೆ, ಸೊ ಇಲ್ಲಿ ಏನಾಗುತ್ತೆ, ವಿರೋಧಿಗಳು ಅಬ್ವಿಯಸ್ಲಿ ಬೆಳೀತಾರಲ್ವ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಅವರು ಅಲ್ಲಿರ್ತಕ್ಕಂತಹ ಧಾರ್ಮಿಕ ಆಚಾರ ವಿಚಾರಗಳನ್ನು ಟೀಕೆ ಮಾಡಿದ್ರಿಂದ ವಿರೋಧಿಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗುತ್ತೆ. ಹೀಗಾಗಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದಿನಾ ನಗರಕ್ಕೆ ಹೋಗಬೇಕಾಗತ್ತೆ. ಸೊ ಹೀಗೆ ಪ್ರವಾದಿಯವರು ಮೆಕ್ಕಾದಿಂದ ಮದಿನಾಕ್ಕೆ ಹೋದ ವರ್ಷದಿಂದಲೇ ಹಿಡಿದು ಅದನ್ನು ನಾವು ಮುಸಲ್ಮಾನರ ಹಿಜ್ರಾ ಶಕೆ ಅಂತ ಹೇಳ್ತೀವಿ. ಯಾಕೆ ನಿಮ್ಗೆ ಇದನ್ನು ರಿಪೀಟ್ ಮಾಡಿದೆ ಅಂತಂದರೆ, ಹಿಜ್ರಾ ಶಕೆ ಕುರಿತು ಬರೆಯಿರಿ ಅಂತ ನಿಮಗೆ ಕ್ವಶನ್ ಬರುತ್ತೆ. ಓಕೆ, ಖಂಡಿತ ಬರುತ್ತೆ. ಸೊ ಹೀಗಾಗಿ ನಿಮ್ಗೆ ಸ್ವಲ್ಪ ಅದನ್ನ ರಿಪೀಟ್ ಮಾಡಿದ್ದೆ ಅಷ್ಟೇ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಮದಿನಾದಲ್ಲಿ ಜನರು ಮಹಮ್ಮದರನ್ನು ಸ್ವಾಗತಿಸಿದರು. ಮದಿನಾದೊಳಗೆ ಜನರು ಏನು ಮಾಡ್ತಾರೆ, ಮಹಮ್ಮದರನ್ನು ಸ್ವಾಗತಿಸಿದರು. ಯಾಕೆ, ಅವರು ತಿಳಿಸ್ಕೊಟ್ಟಂತಹ ಸಾಕಷ್ಟು ಸಂದೇಶಗಳನ್ನು ಜನರು ಮೊದಲೇ ಒಪ್ಕೊಂಡು ತಿಳ್ಕೊಂಡು ಅರ್ಥಕೊಂಡು ಅವರ ಅನುಯಾಯಿಗಳಾಗಿದ್ದರಲ್ವ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಆಲೋಚನೆ ಇರಲಿಲ್ಲ. ಬದಲಾಗಿ ಏನು ಮಾಡ್ತಾರೆ, ಜನರು ಮಹಮ್ಮದರನ್ನು ನೋಡಿದ ತಕ್ಷಣವೇ ಏನು ಮಾಡ್ತಾರೆ, ಮದಿನಾದಲ್ಲಿ ಸ್ವಾಗತವನ್ನು ಮಾಡ್ಕೊಳ್ತಾರೆ. ಮುಂದೆ ಏನಾಗುತ್ತೆ, ಅವರು ಮೆಕ್ಕಾದಲ್ಲಿ ಪ್ರತಿಯೊಬ್ಬ ಜನರ ಮನಸ್ಸನ್ನು ಕೂಡ ಏನು ಮಾಡ್ತಾರೆ, ಗೆದ್ದುಕೊಳ್ತಾರೆ. ಮದಿನಾದಲ್ಲಿದ್ದಂತಹ ಕಾಬಾವನ್ನು ವಿಗ್ರಹಗಳಿಂದ ಮುಕ್ತಗೊಳಿಸಲಾಯಿತು. ಅಂತಂದರೆ ಆಲ್ಮೋಸ್ಟ್ ಏನಾಗುತ್ತೆ, ಇಸ್ಲಾಂ ಧರ್ಮದವರು ವಿಗ್ರಹಗಳನ್ನು ಆರಾಧನೆ ಮಾಡಲ್ಲ. ಓಕೆನಾ. ಯಾರಿಗಾದರೂ ಸ್ವಲ್ಪ ಡೌಟ್ ಇದ್ದರೆ ಏನಾದರೂ ಇದ್ದರೆ ನೀವು ಖಂಡಿತ ತಿಳಿಸ್ಬೋದು. ವಿಗ್ರಹಗಳನ್ನು ಅವರು ಆರಾಧನೆ ಮಾಡಲ್ಲ. ಹಿಂದೆ ಇರಬಹುದೇನೋ, ಸೊ ಆಗಲೇ ಓದಿದ್ವಲ್ವ ಆ ರೀತಿ. ಬಟ್ ಇವಾಗ ಯಾರು ಕೂಡ ಮುಸ್ಲಿಮರು ಯಾವುದೇ ವಿಗ್ರಹಗಳನ್ನು ಆರಾಧನೆ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೊಹಮ್ಮದ್ ಪೈಗಂಬರರು ಮದಿನಾದಲ್ಲಿ ಇದ್ದಂತಹ ಕಾಬಾವನ್ನು ಏನು ವಿಗ್ರಹಗಳಿಂದ ಫಸ್ಟಿಗೆ ಕೂಡಿತ್ತಲ್ವ ಅದರಿಂದ ಏನು ಮಾಡ್ತಾರೆ, ಅವರು ಮುಕ್ತಿಗೊಳಿಸ್ತಾರೆ. ಯಾವುದೇ ಒಂದು ವಿಗ್ರಹಗಳನ್ನು ಅವರು ಪೂಜಿಸೋದಿಲ್ಲ ಅಂತಕ್ಕಂಥದ್ದು. ಓಕೆ. ಅಲ್ಪಕಾಲದಲ್ಲೇ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸಿದವು. ಇಸ್ಲಾಂ ಧರ್ಮದ ತತ್ವಗಳು ಯಾವಂತ ಮುಂದೆ ಬಂದರೆ ತಿಳಿಸ್ಕೊಡ್ತೀನಿ. ಸೊ ಅವುಗಳನ್ನು ಸ್ವಲ್ಪ ದಿನದಲ್ಲಿ ಏನು ಮಾಡ್ತಾರೆ, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ತತ್ವಗಳೆಲ್ಲ ನಮಗೆ ಅರ್ಥವಾಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಚಿತ್ರವನ್ನು ಗಮನಿಸ್ಕೊತಾ ಇದ್ದೀರಿ, ಇದು ಕಾಬಾ ಆಗಿರುತ್ತೆ. ಓಕೆನಾ. ಇದು ಕಾಬಾ ಕ್ಷೇತ್ರ ನೋಡ್ರಿ ಯಾವ ರೀತಿ ಎಷ್ಟು ವಿಸ್ತಾರವಾಗಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಇದು ಕಾಬಾ ಮುಸಲ್ಮಾನರ ಪವಿತ್ರವಾದಂತಹ ಕ್ಷೇತ್ರ ಆಗಿರುತ್ತೆ. ಎಲ್ಲಿ, ಮೆಕ್ಕಾ. ಓಕೆ. ಇಲ್ಲಿ ಗಮನಿಸ್ತಾ ಇದ್ರಿ ಸ್ನೇಹಿತರೆ ನೀವು, ಇಸ್ಲಾಮಿನ ಒಂದು ಬೋಧನೆಗಳು ಅಂತಕ್ಕಂಥದ್ದು. ಹಾಗಾದರೆ ಇಸ್ಲಾಂ ಧರ್ಮದ ಬೋಧನೆಗಳು ಏನೆಲ್ಲ ಇದೆ ಅಂತ ನೋಡೋದಾದರೆ, ದೇವ ಒಬ್ಬನೇ ಅಂತಕ್ಕಂಥದ್ದು. ದೇವರು ಒಬ್ಬನೇ ಅಂತ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಓಕೆನಾ. ಅದೇ ರೀತಿ ಏಕದೇವತಾ ಆರಾಧನೆ ಅಂತಂದರೆ ಇವರು ಇಸ್ಲಾಂ ಧರ್ಮವನ್ನು ಮಾತ್ರ ಪರಿಗಣನೆ ಮಾಡ್ಕೊತಿದ್ದಾರೆ. ಬೇರೆ ಯಾವುದೇ ಮೂರ್ತಿ ಪೂಜೆ, ಯಾವುದೇ ವಿಗ್ರಹ ಪೂಜೆ ಯಾವುದು ಮಾಡಲ್ಲ ಅನ್ನೋದನ್ನು ನೀವು ಗಮನಿಸ್ತಾ ಇರ್ತೀರಿ. ಇಸ್ಲಾಮಿನ ಮೂಲಭೂತ ತತ್ವ, ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು. ದೇವನು ನಿರಾಕಾರ ಸ್ವರೂಪಿ, ಅವನಿಗೆ ಇಂಥದ್ದೇ ಆಕಾರ ಇಲ್ಲ, ನಿರಾಕಾರ ಸ್ವರೂಪಿ. ಓಕೆ ಅಂತಕ್ಕಂಥದ್ದನ್ನು ಜನರು ಏನು ಮಾಡ್ತಾರೆ, ವಿಶ್ವಾಸವನ್ನು ಪಡೆದುಕೊಂಡಿರ್ತಾರೆ. ನೆಕ್ಸ್ಟ್ ಒಂದು ಹೇಳೋದಾದರೆ, ಪ್ರತಿಯೊಬ್ಬ ಮುಸಲ್ಮಾನನೂ ಕೂಡ ದೇವರ ಸೇವಕನಾಗಬೇಕು, ಅವನು ಪ್ರಾಮಾಣಿಕನಾಗಿರಬೇಕು, ಸುಳ್ಳನ್ನು ಹೇಳಬಾರ್ದು ಅಂತಕ್ಕಂಥದ್ದು ಇಸ್ಲಾಮಿನ ಬೋಧನೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಲ್ಪ ಮಾಹಿತಿ ಇದೆ ನೋಡಿ ಇಲ್ಲಿ. ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸವನ್ನು ಮಾಡಬಾರದು. ಇಸ್ಲಾಮಿನ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರ್ದು, ಬಡ್ಡಿ ವ್ಯವಹಾರವನ್ನು ಮಾಡಬಾರ್ದು. ನೋಡ್ರಿ, ಪ್ರತಿಯೊಂದು
ಧರ್ಮದಲ್ಲಿ ಈ ರೀತಿಯಾಗಿ ಮಾಡಬೇಕು ಮಾಡಬಾರ್ದು ಅಂತಕ್ಕಂತಹ ಕಟ್ಟೆಚ್ಚರಗಳು ಕಟ್ಟುಪಾಡುಗಳು ಇರುತ್ತೆ. ಅವುಗಳನ್ನ ನೋಡಿಕೊಂಡು ಇದ್ದು ಮುಂದುವರೆದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗಾದರೆ ಇಸ್ಲಾಮಿನ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರ್ದು ಅಂತಕ್ಕಂಥದ್ದು. ಓಕೆ, ಬಡ್ಡಿ ವ್ಯವಹಾರವನ್ನು ಕೂಡ ಅವರು ಮಾಡಬಾರ್ದು. ಸಾಕಷ್ಟು ಲೇವಾದೇವಿಗಳನ್ನು ನಾವು ನೋಡಿರ್ತೀವಿ, ಬಟ್ ಯಾವ ಧರ್ಮದವರು ಮಾಡ್ತಿರ್ತಾರೆ ಅಂತ ನಂಗೆ ಐಡಿಯಾ ಇಲ್ಲ. ಓಕೆನಾ, ಅದು ಯಾರಿಗೆಲ್ಲ ಗೊತ್ತಿರ್ಬೋದು, ಸೊ ಗೊತ್ತಿಲ್ಲದೇನೂ ಇರಬಹುದು. ಶಿಶು ಹತ್ಯೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು, ಮದ್ಯಪಾನ ಮಾಡಬಾರ್ದು, ಜೂಜಾಡಬಾರ್ದು, ಇಸ್ಲಾಮಿನ ಪ್ರಕಾರ ಅತ್ಯಂತ ಪಾಪ ಕೃತ್ಯಗಳಾಗಿರುತ್ತೆ ಅಂತಕ್ಕಂಥದ್ದು. ನೋಡ್ರಿ, ಯಾರು ಇವಾಗ ಇತ್ತೀಚಿನ ದಿನಗಳಲ್ಲಿ ಯಾರು ಜೂಜಾಡಲ್ಲ, ಯಾರು ಮದ್ಯಪಾನ ಮಾಡಲ್ಲ, ಹೌದಲ್ವಾ? ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸ್ನೇಹಿತರೆ. ಬಟ್ ಇಸ್ಲಾಂದಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ಏನಂತ ಹೇಳ್ತೀವಿ, ಈ ರೀತಿ ಮಾಡಬಾರ್ದು ಅಂತಕ್ಕಂತಹ, ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ವ್ಯಾಪಾರದಲ್ಲಿ ಮೋಸ ಮಾಡಬೇಡಿ ಅಂತ ಹೇಳ್ತಾರೆ. ಬಡ್ಡಿ ವ್ಯವಹಾರ ಮಾಡಬಾರ್ದು, ಶಿಶುವನ್ನು ಹತ್ಯೆ ಮಾಡಬಾರ್ದು, ಮದ್ಯಪಾನ ಆಗಿರ್ಬೋದು, ಜೂಜಾಗಿರ್ಬೋದು. ಓಕೆ, ಇವೆಲ್ಲ ಕೂಡ ಇಸ್ಲಾಂ ಧರ್ಮದ ಪ್ರಕಾರ ಏನಾಗಿರುತ್ತೆ, ಅತ್ಯಂತ ಪಾಪಕೃತ್ಯಗಳಾಗಿರುತ್ತೆ ಅಂತ ನಂಬಿರ್ತಾರೆ, ಕೂಡ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು, ಇಸ್ಲಾಂ ಧರ್ಮದ ಇರತಕ್ಕಂತಹ 5 ಆಧಾರ ಸ್ತಂಭಗಳು ಯಾವುವು? ಹಾಗಾದರೆ ಇಸ್ಲಾಂ ಧರ್ಮದಲ್ಲಿ ಬರ್ತಕ್ಕಂತಹ 5 ಆಧಾರ ಸ್ತಂಭಗಳು ಯಾವುವು ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರ್ತಕ್ಕಂಥದ್ದು ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮಹಮ್ಮದರು ದೇವನ ಅಂತಿಮ ಪ್ರವಾದಿ ಅಂತಂದರೆ, ಇಲ್ಲಿ ಏಕದೇವರನ್ನು ಅಂದರೆ ಒಬ್ಬನೇ ದೇವರೊಬ್ಬನೇ ಅಂತಕ್ಕಂಥದ್ದು. ಸೊ ದೇವರಲ್ಲಿ ಏಕದೇವರಲ್ಲಿ ವಿಶ್ವಾಸವನ್ನು ಹೊಂದಿರ್ತಾರೆ. ಮಹಮ್ಮದ್ ಪೈಗಂಬರರು ಅಥವಾ ಪ್ರವಾದಿ ಮಹಮ್ಮದರೇ ಏನಾಗಿರ್ತಾರೆ, ಅವರೇ ನಮ್ಮ ದೇವರ ಸ್ವರೂಪ, ಅವರೇ ಅಂತಿಮರು ಅಂತ ನಾವು ಹೇಳ್ತಕ್ಕಂಥದ್ದು. ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ನಿಗದಿತ ಸಮಯದಲ್ಲಿನ 5 ಹೊತ್ತಿನ ನಮಾಜನ್ನು ನಿರ್ವಹಿಸುವುದು. ಹಾಗಾದರೆ ಯಾವ್ಯಾವ ಸಮಯದಲ್ಲಿ ಎಷ್ಟು ಸಾರಿ ಓಕೆನಾ ನಮಾಜ್ ಮಾಡಬೇಕು ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಇರುತ್ತೆ. ಸೊ ಆ ಸಮಯಕ್ಕೆ ತಕ್ಕಂತೆ 5 ಹೊತ್ತಿನ ನಮಾಜನ್ನು ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಥರ್ಡ್ ಒನ್ನು ಕಡ್ಡಾಯವಾಗಿ ಜಕಾತ್ ನೀಡುವುದು. ಜಕಾತ್ ಅಂದರೆ ಏನು? ದಾನ ನೀಡುವುದು. ಇವಾಗ ನಾವೆಲ್ಲರೂ ನೋಡಿರ್ತೀವಿ, ಸೊ ಅವರ ಹಬ್ಬ ಹರಿದಿನಗಳಲ್ಲಿ ಅವರು ತಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ. ಓಕೆನಾ? ಎಸ್. ನೆಕ್ಸ್ಟು ರಂಜಾನ್ ತಿಂಗಳಿನಲ್ಲಿ ಹಗಲು ಉಪವಾಸ ವ್ರತಾಚರಣೆ ಅಂತಕ್ಕಂಥದ್ದು. ಎಸ್, ರಂಜಾನಲ್ಲಿ ಅವರು ಏನು ಮಾಡ್ತಿರ್ತಾರೆ, ಏನಂತ ಹೇಳ್ತೀವಿ, 1 ತಿಂಗಳು ಪೂರ್ತಿ ಉಪವಾಸವನ್ನು ಮಾಡ್ತಾ ಇರ್ತಾರೆ. ಎಸ್, ಎಲ್ರಿಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯವನ್ನು ಹೊಂದಿರುವವರು ಜೀವಮಾನದಲ್ಲಿ 1 ಬಾರಿಯಾದರೂ ಪವಿತ್ರವಾದಂತಹ ಹಜ್ ಯಾತ್ರೆಯನ್ನು ಮಾಡುವುದು ಅಂತಕ್ಕಂಥದ್ದು. ಸಾಕಷ್ಟು ಜನರಿಗೆ ತಮ್ಮ ಒಂದು ಏನು ಹೇಳ್ತೀವಿ, ಮನೆ ದೇವರು ಕುಲದೇವರು ಅಂತ ಇರ್ತಾರಲ್ವ. ಸೊ ಒಂದು ಸಾರಿ ಆದರೂ ಜೀವನದಲ್ಲಿ ನಾನು ಅಲ್ಲಿಗೆ ಹೋಗಿ ಬರಬೇಕು, ದರ್ಶನ ಮಾಡ್ಕೊಂಬರ್ಬೇಕು ಅಂತ ಇರುತ್ತಲ್ವ. ಸೊ ಅದೇ ರೀತಿ ಇಸ್ಲಾಂ ಧರ್ಮದವ್ರಿಗೂ ಕೂಡ ಏನಾಗಿರುತ್ತೆ, ಅವರ ಪವಿತ್ರವಾದಂತಹ ಯಾತ್ರೆ ಬಂದು ಹಜ್ ಆಗಿರುತ್ತೆ. ಸೊ ಹಜ್ಗೆ ಅವರು ಒಂದು ಸಾರಿ ಜೀವನದಲ್ಲಿ ಹೋಗಿ ಬರಬೇಕು ಅಂತಕ್ಕಂಥದ್ದು ಕೂಡ ಈ ಇಸ್ಲಾಮಿನ ಆಧಾರ ಸ್ತಂಭಗಳಲ್ಲಿ ಇರೋದನ್ನು ನಾವು ಗಮನಿಸ್ತೀವಿ. ಓಕೆ, ಇವು 5 ಕೂಡ ಇಸ್ಲಾಮಿನ ಆಧಾರ ಸ್ತಂಭಗಳಾಗಿರುತ್ತೆ. ಓಕೆನಾ ಸ್ನೇಹಿತರೆ? ಎಸ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಸಾಮ್ರಾಜ್ಯ ವಿಸ್ತರಣೆ ಅಂತಕ್ಕಂಥದ್ದು. ಸಾಮ್ರಾಜ್ಯ ವಿಸ್ತರಣೆ ಅಂದರೆ ಮಹಮ್ಮದರ ಉತ್ತರಾಧಿಕಾರಿಗಳನ್ನು ನಾವು ಖಲೀಫರು ಅಂತ ಕರಿತೀವಿ. ಎಸ್, ಮಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಕರಿತೀವಿ. ಇದು ಎಕ್ಸಾಮಲ್ಲಿ ಬಂದಿದೆ ನಿಮಗೆ, ಖಲೀಫ್ ಅದ ಅರ್ಥ ಏನು, ಖಲೀಫ್ ಅಂದರೆ ಏನು ಅಂತ. ಸೊ ಮಹಮ್ಮದರ ಉತ್ತರಾಧಿಕಾರಿಗಳನ್ನು ನಾವು ಖಲೀಫರು ಅಂತ ಕರಿತೀವಿ. ಓಕೆನಾ? ಸೊ ಅದೇ ರೀತಿ ಬಂದರೆ ಇಲ್ಲಿ ಕಾಲಕ್ರಮದಲ್ಲಿ ಖಲೀಫರು ಯುದ್ಧಗಳನ್ನು ಹೂಡ್ತಾರೆ. ಓಕೆ, ವಿಜಯಗಳಿಸುತ್ತಾ ವಿಶಾಲವಾದಂತಹ ಭೂಪ್ರದೇಶಗಳನ್ನು ಗೆಲ್ಲುವ ಮೂಲಕ ಸಾಮ್ರಾಜ್ಯವನ್ನು ಕೆಡ್ತಾರೆ. ಎಸ್, ಹಾಗಾದರೆ ಇಲ್ಲಿ ಏನಾಗ್ತಾರೆ, ಖಲೀಫರು ಮಹಮ್ಮದರ ಉತ್ತರಾಧಿಕಾರಿಗಳೇನಿರ್ತಾರಲ್ವ ಅವರು ಏನು ಮಾಡ್ತಾರೆ, ಕಾಲಕ್ರಮೇಣವಾಗಿ ಯುದ್ಧಗಳನ್ನು ಹೂಡ್ತಾ ಬರ್ತಾರೆ. ಓಕೆ, ಅದರಲ್ಲಿ ಏನಾಗ್ತಾರೆ, ವಿಜಯಶಾಲಿ ಆಗ್ತಾ ಬರ್ತಾರೆ. ಅದರಿಂದ ಸಾಕಷ್ಟು ಸುತ್ತಮುತ್ತಲಿರ್ತಕ್ಕಂತಹ ಭೂಪ್ರದೇಶಗಳನ್ನು ಗೆದ್ದುಕೊಂಡು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕೂಡ ಕಟ್ತಾರೆ ಅಂತಕ್ಕಂಥದ್ದು. ಸಾಮ್ರಾಜ್ಯ ವಿಸ್ತರಣೆಗೊಂಡಂತೆ ಇಸ್ಲಾಂದ ಅನುಯಾಯಿಗಳ ಸಂಖ್ಯೆ ಕೂಡ ಹೆಚ್ಚಾಗತ್ತೆ. ಎಸ್, ನಾನು ನೀನು ಅಂತ ಮತ್ತೊಬ್ಬರು ಇನ್ನೊಬ್ಬರು ಅಂತ ಬಂದು ಸೇರಿಕೊಳ್ಳೋದು ಉಂಟು. ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಮೇಲೂ ದಂಡೆತ್ತಿ ಬಂದು ಸಿಂಧದ ಪ್ರಾಂತ್ಯವನ್ನು ವಶಪಡಿಸಿಕೊಂಡರು. ಅಲ್ಲದೆ ಅಲ್ಲಿರ್ತಕ್ಕಂತಹ ಇಸ್ಲಾಂ ತತ್ವಗಳನ್ನು ಕೂಡ ಹರಡಿದರು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಈ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗತ್ತಲ್ವ, ಅದಾದ ನಂತರ ಅರಬ್ಬರು ಏನು ಮಾಡ್ತಾರೆ, ಭಾರತದ ಮೇಲೆ ದಂಡೆತ್ತಿ ಬರ್ತಾರೆ.
ಯಾರು? ಅರಬ್ಬರು ಭಾರತದ ಮೇಲೆ ದಂಡೆತ್ತಿ ಬಂದು ಸಿಂಧದ ಪ್ರಾಂತ್ಯವನ್ನು ಏನು ಮಾಡ್ಕೊತಾರೆ? ವಶಪಡಿಸ್ಕೊತಾರೆ. ಅಷ್ಟೇ ಅಲ್ಲದೆ ಇಸ್ಲಾಂದ ತತ್ವಗಳು ಏನೆಲ್ಲ ಇರುತ್ತಲ್ಲ ಅವುಗಳನ್ನು ಹರಡ್ತಾರೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಮುಂದೆ ಟರ್ಕರು ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳು ಆಗ್ತಾರೆ. ಅವರು ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಹಲವಾರು ದಂಡಯಾತ್ರೆಗಳನ್ನು ನಡೆಸ್ತಾರೆ. ಇವುಗಳ ಪರಿಣಾಮವಾಗಿ ಭಾರತದೊಳಗೆ ಏನಾಗುತ್ತೆ ರೀ? ದಿಲ್ಲಿ ಸುಲ್ತಾನರ ಆಳ್ವಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅರಬ್ಬರ ಕೊಡುಗೆ ಅಂತ ಬರುತ್ತೆ. ಸೊ ಅರಬ್ಬರ ಕೊಡುಗೆಗಳನ್ನು ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸ್ತಾರೆ. ಏನೇನ? ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮದೇ ಆದಂತಹ ನಾಗರಿಕತೆಯನ್ನು ಶ್ರೀಮಂತಗೊಳಿಸ್ಕೊಳ್ತಾರೆ. ಬಾಗ್ದಾದ್ ಅಂತಕ್ಕಂಥದ್ದು ಅವರ ಒಂದು ಪ್ರಸಿದ್ಧವಾದಂತಹ ವಿದ್ಯಾಕೇಂದ್ರ ಆಗಿರುತ್ತೆ. ಹಾಗಾದರೆ ಅರಬ್ಬರ ಒಂದು ಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದು ಅಂತ ಅಂದರೆ ಬಾಗ್ದಾದ್ ಅನ್ನೋದನ್ನು ಮರಿಬೇಡಿ ಸ್ನೇಹಿತರೆ. ಓಕೆನಾ? ಅರಬ್ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾರೆ ಅಂತಕ್ಕಂಥದ್ದು. ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ರಿ, ಕೋಷ್ಟಕದಲ್ಲಿ ಅರೇಬಿಯನ್ಸ್ ನೈಟ್ಸ್ ಅಂತ ಬರುತ್ತೆ. ಉಮರ್ ಖಯಾಮನ್ ರುಬಾಯತ್ ಮತ್ತು ಫಿರ್ದೋಸಿಯ ಶಾನಾಮ್ ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳು. ಅಂದರೆ ಅರೇಬಿಯನ್ ನೈಟ್ಸ್ ಅಂತಕ್ಕಂಥದ್ದು ಉಮರ್ ಖಯಾಮಂದಾಗಿರುತ್ತೆ, ಮತ್ತು ರುಬಾಯತ್ ಅಂತಕ್ಕಂಥದ್ದು ಫಿರ್ದೋಸಿಯ ಒಂದು ಸ್ವಲ್ಪ ನೋಡ್ಕೊಳ್ರಿ. ಅರಬ್ ನೈಟ್ಸ್ ಉಮರ್ ಖಯಾಮನ ಮತ್ತು ಅಮರ್ ಖಯಾಮನ ರುಬಾಯತ್ ಆಗಿರುತ್ತೆ. ಫಿರ್ದೋಸಿಯು ಶಾನಾಮ ಆಗಿರುತ್ತೆ. ಇವು ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳಾಗಿರುತ್ತೆ ಅಂತಕ್ಕಂಥದ್ದು. ಒಂದು ಬಿಟ್ಟು 2 ಸಾರಿ ಓದ್ಕೊಳ್ರಿ, ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆಯನ್ನು ಕೊಡ್ತಾರೆ. ಹಾಗಾದರೆ ಅರಬ್ಬರು ಯಾವ ವಿಷಯಗಳಿಗೆ ಮಾನ್ಯತೆಯನ್ನು ಕೊಡ್ತಾರೆ ಅಂತ ಕೇಳಿದರೆ ನಾವು ರಸಾಯನಶಾಸ್ತ್ರ, ಬೀಜಗಣಿತ, ಖಗೋಳಶಾಸ್ತ್ರಕ್ಕೆ ಅವರು ಮಹತ್ವವನ್ನು ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಜೊತೆಗೆ ಭಾರತೀಯರಿಂದ ಶೂನ್ಯ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, 0 ಅಂತ ಹೇಳ್ತೀವಿ, ಸೇರಿದಂತೆ ಅಂಕಿಗಳ ಬಳಕೆ ಕೂಡ ಅವರು ಅರಿತುಕೊಂಡಿದ್ರು. ಇವುಗಳನ್ನು ನಾವು ಪಾಶ್ಚಾತ್ಯ ದೇಶಗಳಿಗೂ ಕೂಡ ಮುಟ್ಟಿಸಿದ್ರು ಅನ್ನೋದನ್ನು ಇದರಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಜೊತೆಗೆ ಸೆಕೆಂಡ್ ಪಾಯಿಂಟ್ ಬರುತ್ತೆ ಅರಬ್ಬರದು ಭವ್ಯವಾದಂತಹ ಅರಮನೆ ಆಗಿರ್ಬೋದು, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ಕೂಡ ಅವರು ನಿರ್ಮಾಣವನ್ನು ಮಾಡ್ತಾರೆ. ಅಂದರೆ ಸಾಮಾಜಿಕ ಸೇವೆಯಲ್ಲಿ ಬರ್ತಕ್ಕಂಥದ್ದು. ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರುಸಲೇಮ್ ಮುಂತಾದ ಕಡೆ ಅವರ ಭವ್ಯ ಮಸೀದಿಗಳು ಇರೋದನ್ನು ಇಂದು ಕೂಡ ನಾವು ಕಾಣ್ತೀವಿ ಅಂತ ಹೇಳ್ತಾ, ಯುನಾನಿ ಅಂತಕ್ಕಂಥದ್ದು ವೈದ್ಯ ಪದ್ಧತಿಯ ಅರಬ್ಬರ ಒಂದು ಕೊಡುಗೆ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ಇದಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇಸ್ಲಾಂ ಧರ್ಮದ ಬಗ್ಗೆ ಇರತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಧರ್ಮ ಯುದ್ಧಗಳು ಬರುತ್ತೆ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋರಂತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇಸ್ಲಾಂ ಧರ್ಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಹಿಂದಿನ ಕ್ಲಾಸಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲ 2 ಕ್ಲಾಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ಧರ್ಮ ಯುದ್ಧಗಳನ್ನು ನಾನು ಮುಗಿಸ್ಕೊಟ್ಟು ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಕೂಡ ಇದ್ರ ಹಿಂದೆ ನಾನು ನೋಡ್ಕೊಳ್ತಾ ಹೋಗ್ಬಿಡ್ತೀನಿ. ಯಾಕಂದರೆ ಮೊದಲಿನ ಥರ ಫುಲ್ ಪಾರ್ಟ್ 1 ಪಾರ್ಟ್ 2 ನಾವು ಮುಗಿಸ್ಬಿಟ್ಟು ನಿಮಗೆ ತದನಂತರದಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಚರ್ಚೆ ಮಾಡೋದು ಬೇಡ. ಓಕೆನಾ? ವೆನ್ ಕಂಪ್ಲೀಟ್ ದ ಲೆಸನ್ ದೆನ್ ನಾವು ಏನು ಮಾಡೋಣ, ಕಂಟಿನ್ಯೂಸ್ ಆಗಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಚರ್ಚೆ ಮಾಡ್ಕೊಳ್ತಾ ಹೋಗ್ಬಿಡೋಣ. ಸೊ ಇದರಿಂದ ಏನಾಗುತ್ತೆ, ನಮಗೆ ಒಂದೊಂದು ಚಾಪ್ಟರು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ರಿವಿಷನ್ ಕೂಡ ಹಿಂದೆನೇ ಆಗುತ್ತೆ. ಸೊ ನಮ್ಗೆ ಕಂಪ್ಲೀಟ್ಲಿ ಅದು ಮೆಮೊರಿಯಲ್ಲಿ ಉಳ್ಕೊಂಡ್ಬಿಡತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿದೇನೆ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಧರ್ಮ ಯುದ್ಧಗಳ ಜೊತೆಗೆ. ಓಕೆನಾ? ಬಾಯ್ ಸ್ನೇಹಿತರೆ.